ಕಲಬುರಗಿಲಿ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಪೀಕರ್ ಚೇರ್ ಬಳಿ ಪೇಪರ್ ಹರಿತಾರಲ್ಲ, ಸರಿನಾ ಅದು? ಹನಿ ಟ್ರ್ಯಾಪ್ ಸಿಡಿ ಬಗ್ಗೆ ಸೂಕ್ತ ತನಿಖೆಗೆ ಸಿಎಂ ಸೂಚಿಸಿದ್ದಾರೆ. ಬಿಜೆಪಿ ಶಾಸಕರ ಹಾಗೆ ನಾವು ಪ್ರತಿಭಟನೆ ಮಾಡಿಲ್ಲ, ಬಿಜೆಪಿ ವಿರುದ್ಧ ಈ ರೀತಿಯಾಗಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಕಿಡಿಕಾರಿದ್ದಾರೆ. ರಾಜ್ಯದ ಇತಿಹಾಸದಲ್ಲೇ ಮೊದಲನೇ ಸಲ ನಿನ್ನೆ ಹೀಗಾಗಿರೋದು. ದುರ್ವರ್ತನೆ ಆರೋಪದಡಿ ಸುಮಾರು 18 ಜನ ಬಿಜೆಪಿಯ ಸದಸ್ಯರನ್ನ 6 ತಿಂಗಳುಗಳ ಕಾಲ ಸುದೀರ್ಘವಾಗಿ ಅಮಾನತು ಮಾಡಿದ್ದಾರೆ. ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಇದರ ಬಗ್ಗೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬಿಜೆಪಿಯವರ ಉದ್ದೇಶ ಏನಾದರೂ ಇದಕ್ಕೆ ಒಂದು ತಾರ್ಕಿಕ ಅಂತ ಮಾಡೋದಕ್ಕೆ ಕೇಳಕ್ಕೂ ಸದನದಲ್ಲಿ ಒಂದು ನಿಯಮಾವಳಿಗಳಿವೆ, ನಾವೇ ರೂಪಿಸ್ಕೊಂಡಿರ್ತಕ್ಕಂಥ ನಿಯಮಾವಳಿಗಳು. ಅದನ್ನು ಹೇಳೋ ರೀತಿಯಲ್ಲಿ ಹೇಳಿದರೆ ಖಂಡಿತವಾಗಿ ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಏನೇ ಸಮಸ್ಯೆ ಅವ್ರು ರೇಸ್ ಮಾಡಿದ್ರೆ ಅದನ್ನು ಸ್ಪಂದನೆ ಮಾಡಬೇಕು. ಆದರೆ ನೀವು ಏಕಾಏಕಿ ನೀವು ಪ್ರೊಟೆಸ್ಟ್ ಮಾಡಿ ವೆಲ್ಲಲ್ಲಿ ಬಂದು ವೆಲ್ಲಲ್ಲಿ ಬಂದು ಕೂಗಾಡೋದು, ಆಮೇಲೆ ಪೇಪರ್ ಬೀಸಾಡೋದು ಅದನ್ನು ಆಗಿರ್ಬೋದು ಹಿಂದೆ. ಆದರೆ ಸ್ಪೀಕರ್ ಚೇರ್ ಮೇಲೆ ಹೋಗಿ ಅಟ್ಯಾಕ್ ಮಾಡಿದ್ರೆ ಏನು ಅರ್ಥ ಇದೆ? ಶಾಸಕರಾದವರು ತಮ್ಮ ಒಂದು ಸೀಮೆಯನ್ನು ಅರ್ಥ ಮಾಡ್ಕೊಳ್ಬೇಕು. ವಿ ಕಾಂಟ್ ಗೋ ಟು ದ ಸ್ಪೀಕರ್ಸ್ ಚೇರ್, ದಟ್ ಇಸ್ ನಾಟ್ ಅಲೌಡ್. ಈ ರೀತಿ ಎಂದೂ ಆಗಿಲ್ಲ. ನಮ್ಮ ಕರ್ನಾಟಕ ಕೆಲವೊಂದ್ಸರಿ ಆದಾಗ ಆ್ಯಕ್ಷನ್ ತೊಗೊಂಡಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬಿಜೆಪಿಯವರ ಉದ್ದೇಶ ಏನಾದರೂ ಇದಕ್ಕೆ ಒಂದು ತಾರ್ಕಿಕ ಅಂತ ಮಾಡೋದಕ್ಕೆ ಕೇಳಕ್ಕೂ ಸದನದಲ್ಲಿ ಒಂದು ನಿಯಮಾವಳಿಗಳಿವೆ, ನಾವೇ ರೂಪಿಸ್ಕೊಂಡಿರ್ತಕ್ಕಂಥ ನಿಯಮಾವಳಿಗಳು. ಅದನ್ನು ಹೇಳೋ ರೀತಿ